ಬಾ 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 ತಾಯಿ. ಪುಟ್ಟಮ್ಮ ಪುಟ್ಟಮ್ಮ, ನಿನ್ನಿಂದ ಒಂದು ಕೆಲಸ ಕಾಯಬೇಕು, ಕಾಪಾಡಬೇಕು. ಒಂದು ಮುಖ್ಯವಾದ ಕೆಲಸ ನಿನ್ನಿಂದ ಮಾಡ್ತೀಯ. ಅದೇನ್ ಕೆಲಸ ಮಾಡ್ಬೇಕು ತಾತ, ನೀವು ಹೇಳಿ, ನಾನು ಮಾಡ್ತೀನಿ. ಪುಟ್ಟಮ್ಮ ತಗೋ ತಗೋ ಪುಟ್ಟಮ್ಮ, ತಗೋ ಪುಟ್ಟಮ್ಮ. ಜೋಪಾನ ಜೋಪಾನ, ಜವಾಬ್ದಾರಿ ಜವಾಬ್ದಾರಿ, ಜಗತ್ತನ್ನು ಉಳಿಸೋ ಜವಾಬ್ದಾರಿ. ಶಕ್ತಿ 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 ವಸ್ತು ನಿನಗೆ. ನಿನ್ನ ಹತ್ರ ಗೆಲುವು ಒಂದಾಗಿಸೋ ಶಕ್ತಿ, ಗೆಲುವು ಒಂದಾಗಿಸೋ ಶಕ್ತಿ. ತಗೋ ತಗೋ. ನೋಡಿ ಅಂಬಿಕಾ ಅವರೇ, ಬಾಸ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಹೇಗೆ ಇಷ್ಟು ವರ್ಷ ಅವ್ರನ್ನ ಕಟ್ಕೊಂಡು ಸಂಸಾರ ಮಾಡಿದ್ರು, ಯಾವಾಗಲೂ ಹೀಗೆ. ನೀವಿಲ್ಲ ಅನ್ನೋದನ್ನೇ ನಾನು ಮರ್ತು ಬಿಟ್ಟಿದ್ದೀನಿ ಅಂಬಿಕಾ ಅವರೇ. ನೀವು ನಮ್ಮ ಜೊತೆಲಿ ಇರಬೇಕಿತ್ತು. ನಿಮ್ಮ ಜೊತೆ ಕಳೆದ ಕ್ಷಣಗಳು ನಂಗೆ ತುಂಬ ನೆನಪಾಗುತ್ತೆ. ದುರ್ಗಾ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದೆಯಾ? ಇಲ್ಲ ಮೇಡಮ್, ಕುಟುಂಬದವ್ರು ನೆನಪಾದ್ರು ಅಷ್ಟೇ. ಹೌದಾ? ನನಗೆ ಅರ್ಥ ಆಗುತ್ತೆ ದುರ್ಗಾ, ಕುಟುಂಬದವರಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ. ಆದರೆ ಈ ಕುಟುಂಬ ಅಂದ್ರೇ ನೋವು ಕೊಡೋ ಫ್ಯಾಕ್ಟ್ರಿ ಇದ್ದ ಹಾಗೆ ಅಲ್ವಾ? ಇಲ್ಲ ಮೇಡಮ್, ಕುಟುಂಬ ಅಂದರೆ ಖುಷಿ ಕೊಡೋ ಸ್ವರ್ಗ. ಅಂಬಿಕಾ ಅವ್ರು ಅದು ಹೇಗೆ ನನ್ನ ಕುಟುಂಬದವ್ರಿಗಿಂತ ಹೆಚ್ಚಾಗ್ಬಿಟ್ರೋ ನನಗೆ ಗೊತ್ತಿಲ್ಲ. ದುರ್ಗಾ, ಇಲ್ಲ ಮೇಡಮ್, ಕುಟುಂಬನೇ ಸ್ವರ್ಗ. ಹೌದಮ್ಮ ದುರ್ಗಾ, ಅದು ಕೆಲವ್ರಿಗೆ ಮಾತ್ರ. ಆದರೆ ಹೆಣ್ಣಾಗಿ ಹುಟ್ಟಿದ ಮೇಲೆ ತವ್ರ ಮನೆ ಮೇಲಿರೋ ವ್ಯಾಮೋಹನ ಒಂದಲ್ಲ ಒಂದಿನ ನಾವು ಬಿಡಲೇಬೇಕಲ್ವಾ? ವಿಧಿ ಆಟದ ಮುಂದೆ ನಾವೆಲ್ಲರೂ ಅಸಹಾಯಕರು. ಹೌದು ಮೇಡಮ್, ನೀವು ಹೇಳೋದು ಸರಿ. ವಿಧಿ ಆಟದ ಮುಂದೆ ನಾವು ಅಸಹಾಯಕರೇ. ನಾವೇನು ನಿರ್ಧಾರ ಮಾಡೋದಕ್ಕಾಗಲ್ಲ. ಎಲ್ಲ ನಿರ್ಧಾರನೂ ಆ ವಿಧಿನೇ ತಗೊಳ್ಳುತ್ತೆ. ಮೇಡಮ್, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ದುರ್ಗಾ, ಮೂರ್ಖಳು ಕಣೆ ನೀನು. ನಿನ್ನ ನೋವನ್ನು ನಿರ್ಧಾರ ಮಾಡಿದ್ದು ವಿಧಿ ಅಲ್ಲ, ಈ ಮಾಳ್ವಿಕಾ. ನಿನ್ನ ಸ್ವಂತ ಅಕ್ಕನ ಶ್ರಾದ್ದನ ನಿನ್ನ ಕೈಯಾರೆ ನೀನೇ ಮಾಡಿದ್ಯಾ. ಯಾರೋ ಅಂಬಿಕಾ ಅಂತ ಅಳ್ತಿದ್ಯಲ್ಲ, ಅವಳು ಯಾರೋ ಅಲ್ಲ, ನಿನ್ನ ಒಡ ಹುಟ್ಟಿದವಳು, ನಿನ್ನ ಸ್ವಂತ ಅಕ್ಕ. ನೀನು ನಿನ್ನ ಸ್ವಂತ ಅಕ್ಕನ್ನೇ ಕಳ್ಕೊಂಡಿದ್ಯಾ ಅನ್ನೋ ಸತ್ಯನೂ ನಿನಗೆ ಗೊತ್ತಿಲ್ಲ. ದುರ್ಗಾ, ನಿನ್ನ ಮತ್ತು ನಿನ್ನ ಅಕ್ಕನ ಜನ್ಮ ಜನ್ಮಾಂತರದ ಸಂಬಂಧಕ್ಕೆ ನಾನು ತಿಲಾಂಜಲಿ ಇಟ್ಟಿದ್ದೀನಿ. ಇನ್ನು ತಾಯಿ ಮಗಳ ಸಂಬಂಧಕ್ಕೆ ಕೊಳ್ಳಿಡೋ ಕೆಲಸನೂ ನಾನೇ ಮಾಡ್ತೀನಿ. ಪುಟ್ಟಮ್ಮ ಪುಟ್ಟಮ್ಮ, ಗೆಜ್ಜೆ, ಆ ಗೆಜ್ಜೆ, ಆ ಗೆಜ್ಜೆ ಕೈ ಸೇರೋ ಸಮಯ. ನಾನು ಕೊಟ್ಟು ಗೆಜ್ಜೆ. ದುರ್ಗಾ 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 ಕೈ ಸೇರೋ ಸಮಯ ಬಂತು. ದುಷ್ಟ ಶಕ್ತಿ ಸಂಹಾರ. ಈ ಗೆಜ್ಜೆ ಬೇಕು, ಗೆಜ್ಜೆ ಬೇಕು. ಕೊಡು ಕೊಡು ಕೊಡು. ಆ ಗೆಜ್ಜೆನ್ ದುರ್ಗಾ ಕೊಡ್ಬೇಕಾ ತಾತ? ಹೌದು, ಕೊಡು. ತಾತ, ಮೊದಲು ಗೆಜ್ಜೆ ನನ್ನ ಹತ್ರನೇ ಇರ್ಲಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ದುರ್ಗಾ ಕೊಡು ಅಂತ ಇದ್ದೀರಾ. ಆಯ್ತು, ಈಗ ದುರ್ಗಾ ಕೊಡ್ಬೇಕಾ? ಸರಿ, ಕೊಡ್ತೀನಿ. ಕಾಲ ಹತ್ತಿರ. ದುರ್ಗಾ ಸತ್ಯ ಗೊತ್ತಾಗೋ ಸಮಯ. ಗೆಜ್ಜೆ ಅವಳ ಕೈ ಸೇರಿದ್ರೆ ಎಲ್ಲದಕ್ಕೂ ದಾರಿ, ಎಲ್ಲದಕ್ಕೂ ದಾರಿ. ಸರಿ ತಾತ, ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಈಗಲೇ ಹೋಗಿ ಆ ಗೆಜ್ಜೆನ ದುರ್ಗಾ ಕೊಡ್ತೀನಿ.
ದುರ್ಗಾ ಕೈ ಸೇರೋ ಸಮಯ ಬಂತು. ದುಷ್ಟಶಕ್ತಿ ಸಂಹಾರ. ಈ ಗೆಜ್ಜೆ ಬೇಕು, ಗೆಜ್ಜೆ ಬೇಕು. ಆ ಗೆಜ್ಜೆನ್ ದುರ್ಗಾ ಕೊಡ್ಬೇಕಾ ತಾತ? ಹಾ ಹೌದು. ಸರಿ ತಾತ, ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಈಗಲೇ ಹೋಗಿ ಆ ಗೆಜ್ಜೆನ ದುರ್ಗಾ ಕೊಡ್ತೀನಿ. ಅಮ್ಮ ಅಮ್ಮ, ಕಟೀಲು ದುರ್ಗಾ ಪರಮೇಶ್ವರಿ, ನೀನೇ ದಾರಿ. ಅಸಹಾಯಕತೆ ಶಕ್ತಿ, ಮಗಳನ್ನ ಕಾಪಾಡೋ ಶಕ್ತಿ ನನಗಿಲ್ಲ ತಾಯಿ. ಘೋರ ಪರಿಸ್ಥಿತಿ. ದುರ್ಗಾ ಒಬ್ಬಳೇ ಸಾಧ್ಯ. ಒಡ ಹುಟ್ಟಿದವಳ ರಕ್ಷಣೆ ಶಕ್ತಿ. ಪಾಹಿ ಮಾಂ, ಪಾಹಿ ಮಾಂ. ಆದ್ರೆ ಅಮ್ಮ, ದುರ್ಗಾ ಸತ್ಯ ತಿಳಿದಿಲ್ಲ. ಕತ್ತಲೆ ಕಣ್ಣು ಕಟ್ಟಿದೆ. ಮಿಥ್ಯ ತಿಳಿಬೇಕು. ಅಸಲಿ ನಕಲಿ ಎಲ್ಲ ಮೇಲಾಟ. ಸತ್ಯ ದಮನ. ದುರ್ಗಾ ಸತ್ಯ ತಿಳಿಬೇಕು, ಕೆರಳಬೇಕು, ಹೆಜ್ಜೆ ಮುಂದಿಡಬೇಕು. ದುರ್ಗಾ ಸತ್ಯದ ಮುಖವಾಡ ಕಳಚಬೇಕು. ಸಾಧ್ಯ. ದುರ್ಗಾ ಒಬ್ಬಳೇ ಸಾಧ್ಯ. ಸಾಧ್ಯ. ತಾಯಿ ಶಕ್ತಿ. ಅಂಬಿಕಾ ತ್ರಿಶಂಕು ಸ್ಥಿತಿ. ದುರ್ಗಾ ಜವಾಬ್ದಾರಿ. ನಿನ್ನ ಆಶೀರ್ವಾದ ಬೇಕು ತಾಯಿ. ಕಾಪಾಡು. ದುರ್ಗಾಗೆ ಶಕ್ತಿ ಕೊಡು. ದುರ್ಗಾ ಶಕ್ತಿ ಕೊಡು. ಅಂಬಿಕಾ ಅವ್ರೆ, ನಿಮ್ಮನ್ನ ಭೇಟಿಯಾಗಿ ಬರೀ ಕೆಲವೇ ವರ್ಷಗಳಾಗಿದೆ ಅಷ್ಟೇನೆ.